पार्थाय प्रतिबोधितां भगवता नारायणेन स्वयं. ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಗವದ್ಗೀತೆ ಸಾಂಖ್ಯಯೋಗ. ಹತೋ ವಾ ಪ್ರಾಪ್ಯ ಸಿದ್ಧ್ಯರ್ಥಂ ಜಿತ್ವಾ ವಾ ಭೋಕ್ಷ್ಯಸೇ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ ಯುದ್ಧಾಯ ಕೃತನಿಶ್ಚಯಃ. ಅರ್ಜುನ, ಯುದ್ಧದಲ್ಲಿ ಸಾವನ್ನಪ್ಪಿದರೆ ವೀರಮರಣ ಹೊಂದುವೆ, ವಿಜಯಶಾಲಿ ಆದರೆ ರಾಜ್ಯ ಸಿಗುತ್ತದೆ. ಹಾಗಾಗಿ ನೀನು ಕರ್ತವ್ಯ ನಿರತನಾಗು. ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಕರ್ತವ್ಯ ಮಾಡೋದು ಬಹಳ ಅವಶ್ಯಕತೆ ಇದೆ. ಯಾವುದೇ ಒಂದು ಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು. ಇಲ್ಲಿ ಅರ್ಜುನ ಯುದ್ಧ ಮಾಡಿದಾಗ ಅವರು ಸತ್ತೋದ್ರೆ, ಈ ರೀತಿ ಆದರೆ ಆ ರೀತಿ ಆದರೆ ಅನ್ನೋ ಒಂದು ಆತಂಕ ಇರುವಂಥದ್ದು. ಅದಕ್ಕೆ ಭಗವಾನ್ ಕೃಷ್ಣ ಹೇಳೋದು, ನಿನ್ನ ಕರ್ತವ್ಯ ನೀನು ಮಾಡೋದು ಬಹಳ ಮುಖ್ಯವಾದದ್ದಪ್ಪ. ಕರ್ತವ್ಯ ಮಾಡಿದಾಗ ಫಲ ಎರಡು, ವಿಜಯ ಆಗ್ಬೋದು ಅಥವಾ ಯುದ್ಧದಲ್ಲಿ ಸೋಲ್ಬೋದು, ಎರಡೂ ಸಾಧ್ಯತೆ ಇದೆ. ಅದರ ಬಗ್ಗೆ ನೀನು ಗಮನ ಹರಿಸುವಂಥದ್ದಲ್ಲ. ಹಾಗಾಗಿ ನೀನು ಮಾಡುವ ಕರ್ತವ್ಯವನ್ನು ಸರಿಯಾದ ರೀತಿ ಮಾಡುವಂಥದ್ದು ನೋಡು. ಅದನ್ನು ಏನಂತ ಹೇಳ್ತಾರೆ ಅಂದರೆ, ಒಂದು ಸಮ್ಯಕ್ ಕರ್ಮ ಅಂತ. ಸಮ್ಯಕ್ ಕರ್ಮ ಅಂತ ಅಂದರೆ, ಸಮ್ಯಕ್ ಅಂದರೆ ಸರಿಯಾದ ರೀತಿ, ಪ್ರಾಪರ್ ವೇ ಮಾಡುವ ಯಾವುದೇ ಒಂದು ಕೆಲಸ ಪ್ರಾಪರ್ ಕರೆಕ್ಟಾಗಿರಬೇಕು. ಕರ್ಮ ಅಂತ ಅಂದರೆ ಮಾಡುವ ಕೆಲಸ, ಕ್ರಿಯೆ. ನಾವು ಮಾಡುವ ಕ್ರಿಯೆ ಸರಿಯಾದ ರೀತಿ ಇದ್ದಾಗ, ಸರಿಯಾದ ಪದ್ಧತಿಯಲ್ಲಿದ್ದಾಗ, ಸರಿಯಾದ ಮಾರ್ಗದಲ್ಲಿದ್ದಾಗ, ಸರಿಯಾದ ಗುರಿ ಇದ್ದಾಗ ಅದು ಸರಿಯಾದ ರೀತಿ ಆ ಕೆಲಸ ಕಂಪ್ಲೀಟ್ ಆಗುತ್ತೆ. ಅಂದರೆ ಮಾಡುವ ಕೆಲಸ ಸರಿಯಾದ ರೀತಿ ಮಾಡಿ ಅದನ್ನು ಪೂರ್ಣಗೊಳಿಸಬೇಕು. ಸಾಮಾನ್ಯವಾಗಿ ನಾವು ನೋಡ್ತೀವಿ, ಮೂರು ಥರ ವ್ಯಕ್ತಿಗಳಿರ್ತಾರೆ. ಕೆಲವರು ಏನೋ ಒಂದು ವಿಶೇಷವಾದ ಒಂದು ಮಹತ್ತರ ಸಾಧನೆ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಏನಂತ ಇಮಿಡಿಯೇಟಾಗಿ ಏನಂತ ಭಯ ಹುಟ್ಟುತ್ತೆ, ನಾನು ಇದರಲ್ಲಿ ಸೋತೋಗ್ಬಿಟ್ರೆ, ಇದರಲ್ಲಿ ನಾನು ಸಾಧಿಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅನ್ನೋ ಭಾವನೆಯಿಂದ ಅವರು ಕೆಲಸ ಪ್ರಾರಂಭ ಮಾಡಲ್ಲ. ಇದು ಒಂಥರ ಹೇಳಬೇಕು ಅಂದರೆ ಡಿಫೀಟಿಸ್ಟ್ ಕಾಂಪ್ಲೆಕ್ಸ್ ಅಂತ. ಎರಡನೇ ವ್ಯಕ್ತಿ ಇರ್ತಾರೆ, ಅವರು ಕೆಲಸ ಪ್ರಾರಂಭ ಮಾಡ್ತಾರೆ. ಆದರೆ ಒಂದು ಸಮಸ್ಯೆಗಳು ಮುಂದೆ ಬಂದಾಗ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಅಂದರೆ ಅವರು ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅವ್ರ ಕೈಲಿ ಆಗಲ್ಲ. ದೇ ಆರ್ ನಾಟ್ ರೆಡಿ ಟು ಎನ್ಕೌಂಟರ್ ದಿ ಇಶ್ಯೂ, ಪ್ರಾಬ್ಲಮ್. ಇದು ಎರಡನೇ ಥರ ವ್ಯಕ್ತಿ. ಮೂರನೇ ಥರ ವ್ಯಕ್ತಿ ಸರಿಯಾದ ರೀತಿ ಯೋಚನೆ ಮಾಡ್ತಾರೆ, ಸರಿಯಾದ ರೀತಿ ಅದ್ರ ಬಗ್ಗೆ ಚೆನ್ನಾಗಿ ಅರಿವಿಟ್ಕೊಳ್ತಾರೆ, ಸರಿಯಾದ ಒಂದು ಪದ್ಧತಿನಲ್ಲಿ ಆ ಕೆಲಸ ಮಾಡಬೇಕು ಅಂತ ಪೂರ್ತಿ ಪ್ಲ್ಯಾನ್ ಮಾಡ್ತಾರೆ, ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಸರಿಯಾದ ರೀತಿ ಆ ಕೆಲಸವನ್ನು ಮಾಡ್ತಾರೆ. ಆ ಕೆಲಸವನ್ನು ಸಂಪೂರ್ಣವಾಗಿ ಆಗೋ ರೀತಿ, ಅದು ಪೂರ್ಣತಃ ಕಂಪ್ಲೀಟಾಗಿ ಆ ಕೆಲಸ ಆಗೋ ರೀತಿ ಅವರು ಅದರ ಹಿಂದೆ ಬಿದ್ದು ಕೆಲಸ ಮಾಡ್ತಾರೆ. ಈ ಮೂರನೇ ಥರ ಹೇಳಿದ್ವಲ್ಲ ವ್ಯಕ್ತಿ, ಅವರು ನಿಜವಾದ ಕೆಲಸ ಮಾಡುವ ಅವರು ವ್ಯಕ್ತಿ. ಅದಕ್ಕೆ ಅವ್ರನ್ನ ಸಮ್ಯಕ್ ಕರ್ಮ ಅಂತ. ಹಾಗಾಗಿ ಅರ್ಜುನ, ನೀನು ಮಾಡುವ ಕೆಲಸದ ಬಗ್ಗೆ ನೀನು ಯೋಚನೆ ಮಾಡು. ಫಲ ಅಪೇಕ್ಷೆ ಅಥವಾ ಆ ಯುದ್ಧದಲ್ಲಿ ಗೆಲ್ಲುತ್ತೀವೋ ಸೋಲ್ತೀವೋ, ಅವರು ಸಾಯ್ತಾರೋ ಅಥವಾ ನಾನು ಸಾಯ್ತಾರೋ, ಈ ಪ್ರಶ್ನೆ, ಈ ಭಾವನೆಗಳು ಬೇಡ ಅನ್ನೋದು. ಇದರಿಂದ ಸಾರಾಂಶ, ಈ ಶ್ಲೋಕದ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ತವ್ಯವನ್ನು ನಾವು ಸರಿಯಾದ ರೀತಿ ಮಾಡುವುದು ನಮ್ಮ ಮುಂದಿನ ಇರುವ ಕೆಲಸ. ಅದನ್ನು ನಾವು ಸರಿಯಾಗಿ ಮಾಡೋಣ. ಉಳಿದಿದ್ದು, ಒಂದು ಮಾವಿನಕಾಯಿ ಬೀಜ ಹಾಕಿದ್ರೆ ಒಂದು ಆ್ಯಪಲ್ ಹಣ್ಣು ಬರಲ್ಲ. ಒಂದು ತೆಂಗಿನಕಾಯಿ ಇದು ಬೀಜ ಹಾಕಿದಾಗ ಅದು ಮಾವಿನ ಹಣ್ಣು ಬರಲ್ಲ. ಹಾಕಿದ ಕೆಲಸಕ್ಕೆ ಫಲ ಬಂದೇ ಬರುತ್ತೆ. ಹಾಗಾಗಿ ಫಲ ಅಪೇಕ್ಷೆ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಿನ್ನ ಕರ್ತವ್ಯ ಮಾಡುವುದನ್ನು ಸರಿಯಾದ ರೀತಿ ಮಾಡುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.